ನಿನ್ನೆ ಬರ್ಡೇ ಆಯಿತು ಅಲ್ಲ ಮಗಳ ನಿಂದು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಅಯ್ಯೋ ಅಯ್ಯೋ ಅಯ್ಯೋ. ಇವತ್ತು ಬರ್ಡೇ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟು ನಮ್ಮನ್ನು ಅವಳೇ 5 ಗಂಟೆಗೆ ಕರೆಕ್ಟಾಗಿ ಎದ್ದೊಳಿಸಿದ್ಲು ಅಲ್ವಾ? ಹಾಂ ಅಲ್ವಾ? ಸೊ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿದೆ. ಇವಾಗ ನಾವೆಲ್ಲ ಕ್ವಿಕ್ಕಾಗಿ ರೆಡಿ ಆಗಬೇಕು. ಸೊ ನಾನು ರೆಡಿ ಆಗಿ ಆಮೇಲೆ ಸಿಗ್ತೀನಿ. ಸೊ ಎಲ್ಲ ರೆಡಿ ಆಯಿತು. ಸಿರಿ ಕೆಳಗಿದ್ದಾಳೆ ಆ್ಯಂಡ್ ಲಗೇಜೆಲ್ಲ ಎತ್ತಿ ಕಾರಲ್ಲಿ ಇಟ್ಟಾಯಿತು. ಇನ್ನೊಂದು ಸ್ವಲ್ಪ ಲಗೇಜಸ್ ಎಲ್ಲ ತಗೊಂಡು ಇವಾಗ ಹೋಗಬೇಕು. ಆ್ಯಂಡ್ ನಾನು ಈಗ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಮಾಡ್ತಿರೋದು ಉಕ್ಕಡ, ಆರತಿ ಉಕ್ಕಡದಲ್ಲಿ ನಮ್ಮ ಅತ್ತೆ ಅವ್ರದ್ದು ಒಂದು ಅರ್ಕೆ ಇತ್ತು. ಸೊ ಅಲ್ಲೇ ಮಾಡಬೇಕಿತ್ತು ಬರ್ಡೇನ, ಫಸ್ಟ್ ಬರ್ಡೇ. ಸೊ ಹಂಗಾಗಿ ಅಲ್ಲಿ ಮಾಡ್ತಿರೋದು. ಫಸ್ಟ್ ಇವಾಗ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಬೇಕು, ಆಮೇಲೆ ಅಂದರೆ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಸೊ ಹಂಗಾಗಿ ಈಗ ಸದ್ಯಕ್ಕೆ ಈ ಥರ ಒಂದು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬಂದೆ. ಸೊ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಹೋಗಬೇಕು ದೇವಸ್ಥಾನದ ಹತ್ರ. ಅಲ್ಲಿಗೆ ಹೋದ್ಮೇಲೆ ನಾನು ಸಿಗ್ತೀನಿ. ಅದಕ್ಕೆ ಅಪ್ಪ ಹಂಗೆ ಬರ್ತೀವಿ ನಾವು, ಫೋನ್ ಮಾಡಿಸೋಲ್ಲ ಅವಳೆ ಕಲಿ ಅಂತು. ಅದೇ ಹೇಳ್ದೆ ನೋಡಿ ಓಲಿ ಹಂಗೆ ಸಿರಿ ಸಿರಿ ಅಲ್ಲಿ ಆಯ್ ಮಾಡು ನಿಮ್ಮ ಅಮ್ಮಂಗೆ ಇಲ್ಲಿ ಆಯ್ ಮಾಡು. ಅದೇ ಅಮ್ಮ ನಾವು ಅಲ್ಲಿ ನಾವು ಆಯ್ ಮಾಡು. ಅಯ್ಯೋ ಡ್ಯಾನ್ಸ್ ಹಿಂಗಂತ ಡ್ಯಾನ್ಸ್ ಆಗಲ್ಲ ರಾಡ್ ಹಾಕ್ಬಿಟ್ರೆ ಅವಳು ನೋಡ್ಬೇಕು ನೀನು. ನೋಡಿ ಕಮಾನ್ ಕಮಾನ್ ಇಲ್ಲ ಕೊಡಿ ಇಲ್ಲ ಕೊಡಿ. ಡಿಂಪು ಇಲ್ಲೇ ಐತೆ. ನಂದು ಫ್ಲಾಸ್ಕ್ ತಗೊಂಡಿದ್ದೀನಿ, ಆ ಫ್ಲಾಸ್ಕ್ ಹಂಗೆ ಐತೆ. ನೀರ್ ತಗೊಂಡಿದ್ದೀನಿ, ಅಲ್ಲಿ ಬಿಸಿ ಮಾಡಿಸ್ಕೊಂಡ್ರೆ ಆಯ್ತು ಬಿಡಿ. ಫಿಲ್ಟರ್ ಸಿಹಿ ಬನ್ನಿ. ಡಿಂಪು ಡಿಂಪು ಏ ಡಿಂಪು ಹಾಯ್ ಹಾಯ್. ಸಿಹಿ ಮಾಮಿ ಅಲ್ಲಿ ತೆಗ್ದವ್ರೆ, ಪೂಜೆ ಎಲ್ಲ ನಡೀತಾ ಇದೆ. ತೆಗಿತಾರೆ ಗೊತ್ತಂತೆ ಬರ್ತಾರೆ. ಕೊಟ್ಬಿಟ್ರೆ ಮಾಡೋದು ಎಷ್ಟೊತ್ತು ಬಾಕಿ ಎಲ್ಲ ಮಾಡಿರ್ತಾರೆ, ಇದು ಹಾಕತ್ತಾರೆ. 7:30 ಬರೋಕೆ ಕೇಳಿದ್ರು, ಮದಂಗೆ ಹೇಳಿದ್ದೀನಿ. ಇಲ್ಲಿ ಇದೆ. ಆಮೇಲೆ ಡ್ರೆಸ್ ಆಯ್ತದೆ. ತಲೆ ತಂದ್ಬಿಟ್ಟು ನೀರು ಕೊಟ್ಬಿಡಿ, ತಲೆ ತಂದ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಡಿ, ಮಾಡು ಪ್ರಸಾದ ಎಲ್ಲ ಎಡೆ ಕೊಟ್ಬಿಟ್ಟು ಆಮೇಲೆ ಊಟ ಬಡಿಸಿ.
ಅಲ್ಲಿ ಅವಳನ್ನ ಕೋಳಿ ಇಲ್ಲೇ ತಗೊಂಡಿದ್ದು ಏನದು ಸಿರಿ ಇಲ್ಲ ಹಿಂಗ್ ತಿರಿಕಪ್ಪ ಕೊಕ್ಕೋ ಕೊಡಿ ನಂಗೊಂದು ಹ್ಞೂ ಸುನಿ ಬತ್ತಾನೆ ಅದು ಇದೆಲ್ಲ ಇಟ್ಬಿಟ್ಟು ಬರ್ತೀನಿ. ಸೊ ಗೈಸ್ ಇದೆ ಫಂಕ್ಷನ್ ಹಾಲು. ಡೆಕೋರೇಷನ್ ಅವ್ರು ಇನ್ನೂ ಬಂದೇ ಇಲ್ಲ. ಇವಾಗ ಹೊರಟಿದಾರಂತೆ ಅವರು ಮೈಸೂರಿಂದ. ನಾವು ಬಂದ್ವಿ ಈಗ. ಹಾಯ್ ಪ್ರಮೋದ್. ಇಲ್ಲ ಸೊ ಗೈಸ್ ನಾವು ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಫಂಕ್ಷನ್ ಹಾಲಿಗೆ ಬಂದ್ವಿ. ಆ್ಯಂಡ್ ಬಂದು ನಾನು ಫಸ್ಟ್ ರೆಡಿ ಆಗಿಬಿಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನನಗಿಲ್ಲಿ ಮೇಕಪ್ ಮಾಡ್ತಿರೋದು ಬಂದು ಪ್ರಿಯಾಂಕಾ ಅಂತ. ಸೊ ಇವ್ರ ಹತ್ರ ನಾನು ಮುಂಚೆ ಕೂಡ ಮೇಕಪ್ ಮಾಡಿಸಿದ್ದೆ ನಮ್ಮ ಅಕ್ಕನ ಮದುವೆಲಿ. ಅವಾಗ ನಾನು ಮಾಡಿಸಿದ್ದು ಟ್ರೆಡಿಷ್ನಲ್ ಲುಕ್ಗೆ. ನನಗೆ ಸಖತ್ ಇಷ್ಟ ಆಗಿತ್ತು ಅವಾಗ ಮೇಕಪ್. ತುಂಬ ನ್ಯಾಚುರಲ್ ಆಗಿ ಮತ್ತು ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು ಮೇಕಪ್. ಸೊ ಹಂಗಾಗಿ ಇವತ್ತು ಇವ್ರ ಹತ್ರನೇ ಮಾಡಿಸ್ಬೇಕಂತ ಹೇಳಿ ಇವ್ರ ಹತ್ರನೇ ಮೇಕಪ್ ಮಾಡಿಸಿದೆ. ಆ್ಯಂಡ್ ನನ್ನ ಡ್ರೆಸ್ ಔಟ್ಫಿಟ್ ಕೂಡ ವೈಟ್ ಗೌನ್. ಇದು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಸುರಭಿ ರೆಂಟಲ್ ಅಂತ ಅವರ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೆ. ಈ ವ್ಲಾಗಲ್ಲೂ ಅಟ್ಯಾಚ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಡ್ರೆಸ್. ಆ್ಯಂಡ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಪ್ರಿಯಾಂಕಾ ಗೌತಮ್ ಅಂತ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ದಮ್. ಆ್ಯಂಡ್ ಡೆಕೋರೇಷನ್ ಅವರು ಇನ್ನೂ ಬಂದಿರಲಿಲ್ಲ. ಮೇಕಪ್ ಮಾಡಿಸ್ಕೊಳ್ಳುವಾಗ ಬಂದರು. ಆ್ಯಂಡ್ ಡೆಕೋರೇಷನ್ ಎಲ್ಲ ಆವಾಗ ತಾನೇ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾನು ನನ್ನ ಸಿಸ್ಟರ್ ಇನ್ ಲಾ ಕೈಲಿ ಫೋನ್ ಕೊಟ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದ್ದೆ. ಆ್ಯಂಡ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲ. ಆ್ಯಂಡ್ ಡೆಕೋರೇಷನ್ನ ನಾವು ಪರ್ಟಿಕ್ಯುಲರಾಗಿ ಕೋಕೋಮೆಲನ್ ಥೀಮಲ್ಲೇ ಬೇಕು ಅಂತ ಹೇಳಿ ಕೋಕೋಮೆಲನ್ ಥೀಮಲ್ಲಿ ಮಾಡಿಸಿದ್ವಿ. ಯಾಕಂದರೆ ಸಿಹಿ ಸಿರಿಗೆ ಕೋಕೋಮೆಲನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಅವರು 2 ಮಂತ್ ಬೇಬಿ ಇದ್ದಾಗಿಂದನೂ ಅಂದರೆ ಅವರೇನಾದರೂ ತುಂಬ ಅತ್ತಾಗ ನಾನು ಅನು ಇಬ್ಬರು ಏನು ಮಾಡ್ತಿದ್ವಿ ಅಂದರೆ ಕೋಕೋಮೆಲನ್ ಸಾಂಗ್ಸ್ನ ಹಾಕಿ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡಿ ಅವ್ರಿಗೆ ಅವಾಗಿಂದನೂ ಕೋಕೋಮೆಲನ್ ಸಾಂಗ್ಸು ಮತ್ತು ಆ ಸೌಂಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಅವರ ಫಸ್ಟ್ ಬರ್ಡೇ ಡೆಕೋರೇಷನ್ ಕೋಕೋಮೆಲನ್ ಥೀಮಲ್ಲೇ ಇರಬೇಕಂತ ನಂಗೆ ತುಂಬ ಇಷ್ಟ ಇತ್ತು. ಆ್ಯಂಡ್ ಕೇಕ್ ಕೂಡ ನಾನು ಕೋಕೋಮೆಲನ್ ಥೀಮಲ್ಲೇ ಮಾಡಿಸಿದ್ದೆ. ಸೊ ನೋಡ್ಬೋದು ಡೆಕೋರೇಷನ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ಸೊ ನನಗೆ ಇದೇ ರೀತಿ ಬೇಕಿತ್ತು. ನಾನು ಅವ್ರಿಗೆ ಒಂದು ಪಿಕ್ಚರ್ ಕಳಿಸಿ ನನಗೆ ಇದೇ ರೀತಿ ಬೇಕು ಅಂತ ಹೇಳಿದ್ದೆ. ಸೊ ನಾನು ಹೇಗೆ ಕಳಿಸಿದ್ನೋ ಆ್ಯಸ್ ಇಟ್ ಈಸ್ ಹಾಗೇ ಅವರು ಡೆಕೋರೇಷನ್ನ ಮಾಡಿಕೊಟ್ರು. ಆ್ಯಂಡ್ ನನಗೆ ಸಖತ್ ಇಷ್ಟ ಆಯಿತು. ಸೊ ನಾನು ಡೆಕೋರೇಷನ್ ಮಾಡಿಸಿದ್ದು KK ಇವೆಂಟ್ಸ್ ಮೈಸೂರು ಈ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ನಾನು ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನದು ಸರಿ ಓ ಓ ಹಾಯ್ ಮಾಡಿ ಎಲ್ಲ. ಹಾಂ ಅಪ್ಪ ಕರ್ಕೊಬಪ್ಪ ಇಲ್ಲಿ. ಸಿಹಿ ಹಾಯ್. ಏ ಸಾನು ಹಾಯ್. So here is our birthday girls.
ಸೊ ನೋಡ್ಬೋದು ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ನಮ್ಮ ಟ್ವಿನ್ ಬೇಬೀಸ್ ಜೊತೆ ನಾವು ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇದ್ದಿದ್ದು ಅವರಿಬ್ರಿಗೆ ಫಸ್ಟು ಪರ್ಫೆಕ್ಟಾಗಿ ಬರ್ಡೇ ಡ್ರೆಸ್ನ ತೊಗೊಂಡು ಆಮೇಲೆ ನಾವು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ. ಸೊ ಅದೇ ಥರ ಮಿಂತ್ರಾಯಿಂದ ನಾನು ಇವರಿಬ್ರದ್ದು ಈ ಡ್ರೆಸ್ನ ನಾನು ತರಿಸಿದ್ದೆ. ಆ್ಯಂಡ್ ಆ ಡ್ರೆಸ್ದು ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಬೇಕು ಅಂದರೆ. ಆ್ಯಂಡ್ ಅವರಿಬ್ರಿಗೆ ತಗೊಂಡು ಎಲ್ಲ ಫಿಟ್ ಆದಮೇಲೆ ನಾವಿಬ್ಬರು ಅಂದರೆ ಸುನಿಗೆ ಆ್ಯಸ್ ಯೂಶ್ವಲ್ ವೈಟ್ ಶರ್ಟು ಹಾಕಿದ್ರೆ ಆಯಿತು. ಆ್ಯಂಡ್ ನಾನು ವೈಟ್ ಗೌನ್ನ ಸುಮಾರು ಸರ್ಚ್ ಮಾಡಿದೆ, ಬಟ್ ನನಗೆ ಎಲ್ಲ ಕ್ರಿಶ್ಚಿಯನ್ ವೆಡ್ಡಿಂಗ್ ಗೌನ್ಸ್ ಆ ಥರದ್ದು ಸಿಕ್ಕಿದ್ದು. ಸೊ ಹಂಗಾಗಿ ನಾನು ರೆಂಟಲ್ ಡ್ರೆಸ್ಗೆ ಅಂದರೆ ರೆಂಟ್ಗೆ ತೊಗೊಳ್ಳೋಣ ಅಂತೇಳಿ ರೆಂಟ್ಗೆ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಅದು ಅಂದರೆ ಎಲ್ರದ್ದು ಮ್ಯಾಚ್ ಆಗ್ತಿತ್ತು. ತಿನ್ಸ್ಬಿಡು ಹೋಗಿ ಅಂತ. ಒಳ್ಳೆ ಮೂಡಲ್ಲವ್ರೆ ತಗ್ಸ್ಕೊಂಡಂಗೆ ಕಾಣೋ ಫೋಟೋಸ್ನ ಸಾನು ಕಿಸ್ ಮಾಡಿ ಪಾಪುಗೆ. ಎಲ್ಲ ರೆಡಿ ಎಲ್ಲ ಆಯಿತು. ಈಗ ಒಂದಷ್ಟು ಫೋಟೋಸ್ ಮತ್ತು ಕ್ಯಾಂಡಿಡ್ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಹೊರಗಡೆ ವೆಲ್ಕಮ್ ಬೋರ್ಡ್ ಇದು. ಊರ್ವಿ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಿ. ಇದು ಟಿಶ್ಯೂ ಪೇಪರ್ ನೀ ತಗೊಳ್ಳ ಇಲ್ಲಿ ತಗೊಳ್ಳಿ, ನೀ ತಗೊಳ್ಳಿ ಆಟ ಆಡೋಗ್ತದೆ. ಹಾಯ್ ಸಂಜನಾ.
ಚೆನ್ನಾಗೇ ಬಂದಿದೆ ಅಷ್ಟೇ. ಇವರೆಲ್ಲ ಬಿ ಸಿ ಫ್ರೆಂಡ್ಸ್, ಲಾವಣ್ಯ ಫ್ರೆಂಡ್ಸ್. ಹಾಯ್ ಹಾಯ್. ಇವಳು ಪ್ರತೀಕ್ಷಾ ಅಂತ. ಹಾಯ್ ಮಾಡೆ ಫ್ರೆಂಡ್ಸ್. ಇವಳದೇ ಮದ್ವೆಗೆ ಹೋಗಿದ್ವಲ್ಲ ಇವಳು. ಏನು ಅನಿಸ್ತಿದೆ ಅಣ್ಣ ನಿಮ್ಮ ಬ್ಲಾಗ್ಗೆ ಹೇಳಿ. ಏನಿದು ಏನು ಹೇಳಲ್ವಾ? ಯಾಕೆ ಶೈ ಶೈ? ಬರ್ಡೇ ಕೇಕ್. ನೋಡಿ ನಮ್ಮ ಫ್ರೆಂಡು ನನ್ನ ಏನೋ ಫಸ್ಟ್ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಹಾಯ್ ಮಾಡು. ಹಾಯ್ ಬನ್ನಿ. ಹಾಯ್ ಬೇಬಿ. ದೇವಮ್ಮ ಇಲ್ಲಿ. ಹಾಯ್ ಮಾಡು. ಲಕ್ಷ್ಮಿ ಆಂಟಿ ಒಡ್ಸ್ಕೋದ್ಯಾ ಭೂಮಿಕಾ? ಅಲ್ಲಿ ನೋಡು ಲಕ್ಷ್ಮಿ ಆಂಟಿ. ಏ ಅಲ್ಲಿ ಲಕ್ಷ್ಮಿ ಆಂಟಿ. ಅಲ್ಲಿ ಸಂಜನಾ ಆಂಟಿ. ಅವಳು ಹೆಸರು ಲಕ್ಷ್ಮಿ. ವಾವ್ ಸೋ ಕ್ಯೂಟ್. ಟಿಂಕು 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 ಟಿಂಕು. ಹಾಯ್ ಬೇಬಿ. ಹಾಯ್ ಮಾಡಿ ಲಾವಣ್ಯನ ಬ್ಲಾಗ್ಗೆ. ಹಾಯ್. ನಾನು ಮಾತೇ ಆಡಿಸಿಲ್ಲ. ಹಾಯ್, ಚೆನ್ನಾಗಿದ್ದೀರಾ? ಎಲ್ಲಿ ಪಾಪು? ಮಾಡಿ. ಹಾಯ್ ಪಾಪು. ಹಾಯ್. ಅಯ್ಯೋ ಪಾಪ ಅದು ಬೇಜಾರಾಗ್ಬಿಟ್ಟಿದೆ. ಹಾಯ್ ಬಾಯ್. ಲಾವಣ್ಯನ್ ಬ್ಲಾಗ್. ಇವರೆಲ್ಲ ಅವ್ರ ರಿಲೇಟಿವ್ಸ್, ಅವ್ರ ಅಜ್ಜಿ. ಹಾಂ ತೋರಿಸ್ತೀನಿ. ನಮ್ಮ ಗ್ರೂಪ್ ಸುಂದ್ರಿ ಇವಳು. ಆಯ್ತಾ ಸಾಕಾ? ಯಾರಮ್ಮ ಕೆರ್ಚಿದ್ದು? ಏನಕ್ಕೆ? ಹೋಲ್ ಕಂಪ್ಲೀಟ್ ಫ್ಯಾಮಿಲಿ ಬ್ಲಾಗ್ ಬಾಯ್ ಮಾಡು ಬೇಬಿ. ಬೇಬಿ ಇಲ್ಲಿ. ನಮ್ಮ ಅಕ್ಕ ಕೇಕ್ ಕಟ್ ಮಾಡಿ ಅವ್ರಿಗೆ ಕೊಟ್ಟಿಲ್ಲ, ಅದಕ್ಕೆ ಪಾಪ ಅವರೇ ಕಟ್ ಮಾಡ್ಕೊಂಡು ತಿಂತಿದ್ದಾರೆ. ಇವರು ಭೂಮಿಕಾ ಸಂಜೆ ಚಿಕ್ಕ ಪೀಸ್ ಸಿಗುತ್ತೆ ಅಂದ್ಬಿಟ್ಟು ದೊಡ್ಡ ಪೀಸ್ ತಗೊಂಡ್ರಾ? ದೊಡ್ಡ ಪೀಸ್
ನಾನು ಇವರೆಲ್ಲ ತಿನ್ನಮೇಲೆ ಈಗ ಒಂದು ಸ್ವಲ್ಪ ಲ್ಯಾಶ್ ಇವ್ರ ಮದುವೆ ವಿಡಿಯೋ ತೆಗ್ದಿರೋದು ಪ್ರತಾಪ್ ಸಿಂಹ ಮೈಸೂರು. ಪ್ರತಾಪ್ ಸಿಂಹ ಯಾರ ಹಾಯ್, ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ? ಸೊ ಗೈಸ್, ಇವಳು ಭಾವನಾ ಅಂತ ನನ್ನ ಫ್ರೆಂಡು, ಸ್ಕೂಲ್ ಫ್ರೆಂಡು. ಇವಳು ವರ್ಷ ಅಂತ ನನ್ನ ಫ್ರೆಂಡು. ಇವಾಗ ಬಂದಿದ್ದಾರೆ, ಲೇಟಾಗಿ ಬಂದಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಾಳೆ ಎಕ್ಸಾಮ್ ಇದ್ರು ನಾವು ಆಯಿತು, ಪರವಾಗಿಲ್ಲ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಹ್ಯಾಪಿ ಬರ್ಡೇ ಭಾವನಾ. ಯಾವ್ರು ನಿಮ್ಮದು? ಯಾವುದು? ಬೆಳ್ತಂಗಡಿ. ಸರಿ ಗೈಸ್, ಇವ್ರೂರು ಬೆಳ್ತಂಗಡಿ ಅಂತೆ. ಇವರು ನರಸಿಂಹರಾಜು. ಸೊ ಇದು ನರಸಿಂಹರಾಜು ಅವ್ರ ಮನೆ ಪಕ್ಕನಾ ನಿಮ್ಮ ಮನೆ? ಮತ್ತೆ ಅನಿತಾ ವಯಸ್ಸು ಅನಿತಾ. ಐಶು ಹಾಯ್ ಹಾಯ್ ಮಾಡೆ. ದೀಕ್ಷಿ ದೀಕ್ಷಿ ಅಂತ ನಾಚ್ಕತ್ತವನೆ, ತುಂಬ ನಾಚಿಕೆ ಅವನಿಗೆ. ನೋಡು ವಿಕು. ಹಾಯ್ ವಿಕು. ಹಾಯ್. ಅವರೆಲ್ಲ ನನಗೆ ನಮ್ಮ ಅಕ್ಕಂಗೆ ಏನು ಚಡ್ಡಿ ದೋಸ್ತು, ಹುಟ್ಟಿದಾಗಿಂದ ಜೊತೆಲೇ ಬೆಳೆದು ಬಂದಿರೋರು ನಾವೆಲ್ಲ. ಇವ್ರು ನಗಾಡ್ತಾನೆ ಒಳಗೆ. ನೀವು ಇರ್ತೀರಾ ಹಂಗಾರೆ? ಇದ್ರೆ ಇದನ್ನ ಬರ್ಡೇ ಮುಗೀತು. ಇಷ್ಟೇ ಬರ್ಡೇ ಸಾಜ್ವಿ ಬರ್ಡೇ. ನಿಮಿಷ ಸಿರಿ ಎಲ್ಲೋ ಪಿಂಟು ಔಟ್. ಪ್ರಿಂಟ್ ಕಂಡ್ರೋದು ಏನಾ ನಿನ್ ಪ್ರಾಬ್ಲಮ್ಮು? ಹೇಳಪ್ಪ. ಪಿಂಟು ಒಳಗೆ ಹಾಕೊಂಡ್ರೆ ಎಲ್ಲ ಪಿಂಟು ಅಲ್ಲ ಪಿಂಟು ಒಳಗೆ ಹಾಕೊಂಡ್ರೆ ಎಲ್ಲ ಪಿಂಟು ಥರನೇ ಕಾಣುತ್ತೆ. ಏನಂತೀಯ ಬಸ್ಸು? ಹಾಂ, ಒಂದು ನಂಬರ್ ಕೊಡೋದು ಕೊಡ್ತಿಲ್ಲ, ಅಲ್ಲಿ ಕಮೆಂಟ್ ಮಾಡಿದ್ದೀನಿ. ಇದೆಲ್ಲ ಕಟ್ಟಾಗುತ್ತೆ. ಹಲೋ. ಸೊ ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಏನೇ ವ್ಲಾಗ್ನ ಎಂಡ್ ಮಾಡೋದು ಮರೆತೆ. ಒಂದು ಬರ್ಡೇ ಟೆನ್ಷನಲ್ಲಿ ಮತ್ತು ಅದು ಇದು ಕೆಲಸದಲ್ಲಿ. ಸೊ ಹಂಗಾಗಿ ಇವತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಎಂಡ್ ಮಾಡೋಣ. ಬರೀ ವ್ಲಾಗ್ನ ಎಂಡ್ ಅಲ್ಲ, ನನಗೆ ಸುಮಾರು ದಿನದಿಂದ ತಲೆಯಲ್ಲಿ ಏನಾದರೂ ಅಂದರೆ ನಾನು ಸ್ವಲ್ಪ ಜನಕ್ಕೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳಬೇಕು. ಅದನ್ನು ನಾನು ಈ ಬರ್ಡೇ ವ್ಲಾಗಲ್ಲಿ ಹೇಳೋಣ ಅಂತ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಸೊ ಅನಿಸಿದ್ದನ್ನ ಮಾಡಿಬಿಡ್ಬೇಕು, ಅದು ನನ್ನ ಪಾಲಿಸಿ. ಸೊ ಹಂಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಸಿಹಿ ಸಿರಿ ಈ ಒಂದು ವ್ಲಾಗ್ ನೀವೇನು ನೋಡಿದ್ರಿ ಅಲ್ಲ, ಬರ್ಡೇ ವ್ಲಾಗ್, ಅದನ್ನು ಒಂದು ದಿನದ ವ್ಲಾಗ್ ಅದು. ಸೊ ಅವರು ನೋಡ್ತಾರೆ, ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಅಫ್ಕೋರ್ಸ್ ನೋಡ್ತಾರೆ, ಅವರು ದೊಡ್ಡವರಾದಮೇಲೆ ನಮ್ಮ ಫಸ್ಟ್ ಬರ್ಡೇ ಈ ಥರ ಮಾಡಿದ್ದಾರೆ, ಇವರೆಲ್ಲ ಬಂದಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಒಂಥರ ಮೆಮೊರಿ ಕ್ಯಾಪ್ಚರ್ ಮಾಡ್ದಂಗೆ. ಆ್ಯಂಡ್ ಅದ್ರ ಜೊತೆಗೆ ಆ 1 ಡೇ ಸೆಲೆಬ್ರೇಷನ್ಗಿಂತ ಆ 1 ಇಯರ್, ಈಗಲೂ ನನಗೆ 1 ವರ್ಷ ಆಯಿತಾ ಇವರಿಬ್ಬರಿಗೆ ಅಂದರೆ ನಂಬಕ್ಕೆ ಆಗಲ್ಲ. ಈಗ ನೆನ್ನೆ ಮೊನ್ನೆ ಹುಟ್ಟಿದ ಥರ ಅನಿಸುತ್ತೆ. ಆ 1 ಇಯರ್ ಜರ್ನಿ ಏನಿದೆಯಲ್ಲ, ಅದು ಅನ್ಫರ್ಗಟಬಲ್, ಅದು ಮರೆಯೋಕ್ಕಾಗಲ್ಲ. ಮತ್ತು ಎಷ್ಟೊಂದು ಸತಿ ಎಲ್ಲ ನಕ್ಕಿದ್ದೀವಿ, ಹತ್ತಿದ್ದೀವಿ. ನಮ್ಮ ಕ್ಲೋಸ್ಡ್ ಮೆಂಬರ್ಸ್, ನನ್ನ ಫಸ್ಟ್ ಗ್ರೂಪ್ ಏನು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಲ್ವ, ಅವ್ರಿಗೆ ಮಾತ್ರ ಅದೆಲ್ಲ ಅಂದರೆ ಆ ಎಲ್ಲ ಮೂಮೆಂಟ್ಸ್ನ ಎಂಜಾಯ್ ಮಾಡಿದ್ದೀವಿ. ಸೊ ಅದೆಲ್ಲ ನಾನು ಲೈಫ್ ಲಾಂಗ್ ನಾನು ಚೆರಿಷ್ ಮಾಡ್ತೀನಿ ಆ ಮೆಮೊರೀಸ್ನ. ಸೊ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ ಯು ಹೇಳಬೇಕಂತಂದೆ. ಫಸ್ಟ್ ಥ್ಯಾಂಕ್ ಯು ನಮ್ಮ ಮಮ್ಮಿಗೆ.
ಯಾಕಂದರೆ ಮಮ್ಮಿ ಇರಲಿಲ್ಲ ಅಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈ 1 ಇಯರ್ ಏನಿದೆಯಲ್ಲ ಕಾನ್ಸ್ಟ್ಯಾಂಟ್ ಸಪೋರ್ಟ್ ನಮ್ಮ ಮಮ್ಮಿ ನನಗೆ ಮಾಡಿದ್ದಾರೆ. ಅಯ್ಯಯ್ಯೋ ಗೊತ್ತಿಲ್ಲ, ಅದು ಹೇಳುವಾಗ್ಲೇ ಅಳು ಬರ್ತಿದೆ ನನಗೆ. ನಮ್ಮ ಮಮ್ಮಿ ಇರಲಿಲ್ಲ ಅಂದಿದ್ರೆ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಗೊತ್ತಿರುತ್ತೆ ಎಲ್ರಿಗೂ ಮಕ್ಕಳು ನೋಡ್ಕೊಳ್ಳೋದು ಅಂದರೆ ಒಂದು ಮಗು ನೋಡೋದೇ ಕಷ್ಟ, ಇನ್ನು 2 ಮಕ್ಕಳನ್ನ ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮ ಮಮ್ಮಿ. ಅದೇ ಡೇ 1ಇಂದನೂ ಅಂದರೆ ಪಾಪು ಹುಟ್ಟಿದ್ದಾಗ ದಿನ ನನಗೆ ಸಿಸೇರಿಯನ್ ಮಾಡಿ ಮಲಗಿಸಿರ್ತಾರಲ್ವ, ಅವತ್ತು ನಾನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ದೆ. ನಮ್ಮ ಮಮ್ಮಿ 1 ನಿಮಿಷ ಕಣ್ಣು ಮುಚ್ಚಿ ನಿದ್ದೆ ಮಾಡಿರಲಿಲ್ಲ. ಅವತ್ತು ಡೇ 1ಇಂದನೂ ಇವತ್ತುವರೆಗೂ, ಇವತ್ತು 1 ವರ್ಷ ಆಯಿತು, 1 ವರ್ಷ ಆದಮೇಲೂ ಅಷ್ಟೇ ಇಬ್ಬರು ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅಂತ ಒಬ್ಳನ್ನ ನಾನು ಇಲ್ಲಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ನಾನು ಒಬ್ಳನ್ನ ನೋಡ್ಕೊಂಡಿದ್ದೀನಿ, ಮಮ್ಮಿ ಒಬ್ಳನ್ನ ನೋಡಿಕೊಂಡು ಅಲ್ಲಿದ್ದಾರೆ. ಸೊ ಮಮ್ಮಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಎಲ್ಲ ಅಮ್ಮಂದಿರು ಅಷ್ಟೇ, ನಾವು ಅಮ್ಮಂದಿರಾದ್ಮೇಲೆ ಅಂದರೆ ನಮ್ಮ ಅಮ್ಮಂದಿರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಾರಲ್ಲ, ಅದು ನಿಜ. ಅದು ನಮ್ಮ ಮಮ್ಮಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಅಷ್ಟೇ, ನಾನು ಇನ್ನೂ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಎಮೋಷ್ನಲ್ ಆಗಿಬಿಡ್ತೀನಿ, ಆಮೇಲೆ ವೀಡಿಯೋನೂ ಲೆಂತಿ ಆಗಿಬಿಡುತ್ತೆ. ಮಮ್ಮಿಗೆ ತುಂಬ ಥ್ಯಾಂಕ್ ಯು ಹೇಳಬೇಕು. ನಂಗೆ ಗೊತ್ತಿಲ್ಲ ನಾನು ಈ ಥರ ಮಾತಾಡ್ತಿರೋದು ಸರಿನಾ ತಪ್ಪಾ ಏನೋ ಅಂತ, ಬಟ್ ನನಗೆ ಅನಿಸ್ತು ನಾನು ಈ ಥರ ಒಂದು ಥ್ಯಾಂಕ್ ಯು ಹೇಳಬೇಕು. ನಾನು ಅದನ್ನು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಬೇಕು. ಅಟ್ಲೀಸ್ಟ್ ನಾನು ಇನ್ನೂ ಸ್ವಲ್ಪ ಸಿಹಿನೂ ದೊಡ್ಡವರಾದ್ಮೇಲೆ ಅವರು ನೋಡಿದ್ರು ಅವ್ರಿಗೂ ಎಲ್ಲ ಗೊತ್ತಾಗುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಷ್ಟೇ, ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡ್ದಂಗೆ ಇರುತ್ತೆ ಅಂತ ನಾನು ಇದನ್ನು ಮಾಡ್ತಿದ್ದೀನಿ. ಡೋಂಟ್ ಮೈಂಡ್, ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೂ ಸ್ಕಿಪ್ ಮಾಡಿಬಿಡಿ ಈ ಒಂದು ಪಾರ್ಟ್ನ ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್, ನಮ್ಮ ಅಪ್ಪನೂ ಅಷ್ಟೇ. ಅಪ್ಪ ಅಂಗಡಿಗೆ ಹೋಗೋರು, ಅಂಗಡೀಲಿ ಅಪ್ಪ ಕ್ಯಾಂಟೀನ್ ಇದೆ ನಮ್ಮದು, ಕ್ಯಾಂಟೀನಲ್ಲಿ ಅಪ್ಪ ಕೆಲಸ ಮಾಡ್ತಾರೆ. ಮತ್ತು ಜೊತೆಗೇ ಗದ್ದೆ ಕೆಲಸ, ಫಾರ್ಮರ್ ನಮ್ಮಪ್ಪ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮನೇಲಿ ಎಷ್ಟೋ ದಿನ ಅಲ್ಲ, ತಿಂಗಳು ನಮ್ಮಪ್ಪ ಸರಿಗೆ ಅಂಗಡಿಗೆ ಹೋಗಿಲ್ಲ. ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಅಂತ ಅಂಗಡಿಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ಇರೋದು, ಮನೇಲೇ ಇರ್ತಿತ್ತು 5 ಮಂತ್ಸ್ವರೆಗೂ. ಅಂದರೆ 5 ಮಂತ್ಸ್ ಆದಮೇಲೆ ನನ್ನ ಇಲ್ಲಿ ಕಳಿಸಿದ್ದು, ಬಾಣ್ತಿ ಕಳಿಸೋದು ಅಂತಾರಲ್ಲ ಹಂಗೆ. ಅಲ್ಲಿ 5 ಮಂತ್ಸ್ವರೆಗೂ ಎಷ್ಟೋ ದಿನ ಕರೆಕ್ಟಾಗಿ ಅಂಗಡಿಗೆ ಹೋಗ್ತಿರ್ಲಿಲ್ಲ ಅಪ್ಪ. ಇವರಿಬ್ಬರ ಜೊತೆ ಆಟಾಡೋಕ್ಕೆ ಇಷ್ಟ, ಮತ್ತು ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದನ್ನು ಮಾಡಿಕೊಡೋರು. ಮತ್ತು ಪಾಪಕ್ಕೆ ತಲೆಗೆ ಸ್ನಾನ ಮಾಡಿಸುವಾಗ ಅಪ್ಪನೇ ಮೇಲ್ಗಡೆ ನೀರು ಉಯ್ಕೊಡೋದು ಎಲ್ಲ ಮಾಡ್ತಿತ್ತು. ಸೊ ಇವರಿಬ್ಬರು ನನ್ನ ಮೇಯ್ನ್ ಪಿಲ್ಲರ್ಸ್ ಆಫ್ ಮೈ ಲೈಫ್. ನನಗೆ ಅದೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಪ್ಪ ಮಮ್ಮಿ. ಅನೂನು ಕೂಡ, ಅಪ್ಪ ಮಮ್ಮಿ ಒಂದು ಕಡೆ ಆದರೆ ಅನು ಮತ್ತು ಸುನಿ ಇನ್ನೊಂದು ಕಡೆ. ಇವರಿಬ್ರು ಅಷ್ಟೇ. ಅನು ಅಂತೂ ಅವಳು ಕಾಲೇಜ್ಗೆ ಹೋಗ್ತಿದ್ರು, ಅವಳಿಗೆ ಎಕ್ಸಾಮ್ ಇರ್ತಿತ್ತು, ಇಂಟರ್ನಲ್ಸ್ ಅದು ಇದು ಎಲ್ಲ ಇದ್ರೂ ಅವಳು ಪಾಪುನೂ ಆಟ ಆಡಿಸ್ಕೊಂಡು ಮನೇಲಿ, ಮಕ್ಕಳಿರೋ ಮನೇಲಿ ಹೆಂಗಿರುತ್ತೆ ಅಂತ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡಿ ಸಖತ್ತು ಹೆಲ್ಪ್ ಮಾಡಿದ್ದಾಳೆ ಅವಳು. ಆ್ಯಂಡ್ ಸುನೀನೂ ಅಷ್ಟೇ. ನೈಟ್ ಟೈಮ್ ಪಾಪು ತುಂಬ ಸಲ ಎದ್ದೋಳೋರು. ಇವಾಗಲೂ ಅಷ್ಟೇ, ಈ 1 ಇಯರ್ ಆಗಿದ ತಕ್ಷಣ ಅವರು ಸುಮ್ಮನೆ ಅಂದರೆ ಅಳಲ್ಲ, ರಾತ್ರಿ ಹೊತ್ತು ಆ ಥರ ಎಲ್ಲ ಏನಿಲ್ಲ. ನೈಟ್ ಟೈಮ್ 1-2 ಸಲನಾದರೂ ಎದ್ದೇಳ್ತಾರೆ, ಒಂದೊಂದು ಸಲ 3-4 ಸಲ ಎದ್ದೇಳ್ತಾರೆ. ಆ ಥರ ಎಲ್ಲ ಎದ್ದಾಗ ನನಗೆ ತುಂಬ ನಿದ್ದೆ ಬಂದಿದ್ದಾಗ ನಾನು ಎಬ್ಸೋಕ್ಕೆ ಹೋಗಲ್ಲ. ಸುನಿನೇ ಹಾಲು ಮಾಡಿ, ಅಂದರೆ ಫಾರ್ಮುಲಾ ಮಿಲ್ಕ್ ಕೊಡ್ತೀವಲ್ವ, ಫಾರ್ಮುಲಾ ಮಿಲ್ಕ್ ನಾವೇ ಮಾಡಿ ಕುಡಿಸಿ ಮಲಗಿಸಿರ್ತಾನೆ. ಇಷ್ಟೊಂದು ಸಲ ನಂಗೆ ಗೊತ್ತೇ ಇರೋಲ್ಲ. ಆ ಥರ ಎಲ್ಲ ಹೆಲ್ಪ್ ಮಾಡ್ತಿದ್ದಾನೆ, ತುಂಬ ಸಪೋರ್ಟಿವ್ ಆಗಿದ್ದಾನೆ. ನಾನು ಒಂದೊಂದನ್ನು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ವೀಡಿಯೋ ಅಲ್ಲ 100 ವೀಡಿಯೋ ಮಾಡಿದ್ರು ಸಾಕಾಗಲ್ಲ, ಅಷ್ಟು ಇದೆ. ಬಟ್ ನನಗೀಗ ಸದ್ಯಕ್ಕೆ ನನಗೇನು ಬರ್ತಿದೆಯೋ, ನಾನು ಏನು ತಲೆಗೆ ಏನು ಬರ್ತಿದೆ ಅದನ್ನು ಮಾತಾಡ್ತಿದ್ದೀನಿ ಅಷ್ಟೇ ಫ್ಲೋ ಅಲ್ಲಿ. ಎಲ್ಲರೂ ಮಾಡಿದ್ದಾರೆ, ಅಪ್ಪ ಮಮ್ಮಿ ಅನು ಸುನಿ 4 ಜನನೂ ಮಾಡಿದ್ದಾರೆ. ನಾನು ಇವ್ರು 4 ಜನಕ್ಕೆ ಯಾವಾಗಲೂ
ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ಅದು ಬಿಟ್ಟು ಇನ್ನು ನಮ್ಮ ಅಜ್ಜಿ ಇದ್ದಾರೆ ನನ್ನ ವ್ಲಾಗಲ್ಲಿ, ಇವಾಗ ವ್ಲಾಗಲ್ಲಿ ನೋಡಿದ್ರಲ್ವ, ಅವರು ಅಷ್ಟೇ ಅಂದರೆ ಬರೀ ನಮ್ಮ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ತಿಂಗಳು ನಮ್ಮ ಮನೇಲೇ ಇದ್ದರು. ಅಜ್ಜಿನೂ ಅಂದರೆ ಪಾಪುನ ಮಲಗ್ಸೋಕ್ಕಾಗಿರ್ಬೋದು ಸಖತ್ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಮಮ್ಮಿಯವ್ರ ಅಜ್ಜಿ ಒಬ್ಬರು ಇದ್ದಾರೆ, ಅವರು ಅಷ್ಟೇ ಸ್ಟಾರ್ಟಿಂಗ್ ಡೆಲಿವರಿ ಆಗಿದ್ದ ಟೈಮಲ್ಲಿ ಅವರು ಇದ್ದು ಪಾಪುನ ನೋಡಿಕೊಂಡು, ನಮಗೆ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅಂತ ಹೇಳಿ ಅವರು ಸಖತ್ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಮಮ್ಮಿಯವರ ತಮ್ಮ ಇದ್ದಾರೆ, ಅವರು ಅತ್ತೆ ಮಾವ ಎಲ್ಲರೂ ಅಷ್ಟೇ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಹಂಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಅಷ್ಟೇ ಸಿಹಿ ಅಂದರೆ ಸಖತ್ ಇಷ್ಟ, ಸಖತ್ತು ಲವ್ ಮಾಡ್ತಾರೆ. ಸೊ ಇದನ್ನೇ ನಾನು ಹೇಳಬೇಕಿತ್ತು, ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಅಪ್ಪ ಮಮ್ಮಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ನಿಮಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.